ಹುಮ್ನಾಬಾದ್ನಲ್ಲಿ ಬುದ್ಧ ಅಂಬೇಡ್ಕರ್ ಭಾವಚಿತ್ರ ಉಳ್ಳ ಕಂಬ ತೆರವಿಗೆ ಯತ್ನ ಆರೋಪ. ಇಂದಿರಾನಗರ ನಿವಾಸಿಗಳಿಂದ ಬೃಹತ್ ಪ್ರತಿಭಟನೆ. ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ತೆರಳುವ ಮಾರ್ಗ ಮಧ್ಯದ ಇಂದಿರಾನಗರಕ್ಕೆ ಸಂಪರ್ಕ ಕಲ್ಪಿಸುವ ತಿರುವಿನಲ್ಲಿ ಅಳವಡಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್, ಮಹಾತ್ಮ ಗೌತಮ್ ಬುದ್ಧರ ಭಾವಚಿತ್ರ ಉಳ್ಳ ಕಂಬ ತೆರವಿಗೆ ಮುಖ್ಯಾಧಿಕಾರಿ ಅವರು ಮುಂದಾಗಿದ್ದಾರೆ ಎಂದು ವಿರೋಧಿಸಿ ಇಂದಿರಾನಗರ ನಿವಾಸಿಗಳು ಶುಕ್ರವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ರಾತ್ರಿಯೇ ಅಳವಡಿಕೆ. ಬಲ್ಲ ಮೂಲಗಳ ಪ್ರಕಾರ ಈ ಕಂಬವನ್ನು ಗುರುವಾರ ರಾತ್ರಿ 8 ಗಂಟೆ ಆಸುಪಾಸು ಅಳವಡಿಸಲಾಗಿದೆ ಎಂದು ತಿಳಿದು ಬಂದಿದೆ. ಆದರೆ ವಿಷಯ ತಿಳಿದ ಪೊಲೀಸ್ ಅಧಿಕಾರಿಗಳು ಒಳಗೊಂಡು ಸಾರ್ವಜನಿಕರ್ಯಾರು ಈ ಕುರಿತು ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ ಎನ್ನಲಾಗಿದೆ. ವಿಷಯ ಗಮನಕ್ಕೆ ಬಂದ ಬಳಿಕ ಪುರಸಭೆ ಮುಖ್ಯಾಧಿಕಾರಿ ಅವರು ಕಂಬ ತೆರವಿಗೆ ಕಾರ್ಮಿಕರಿಗೆ ಮೂಲಕ ತೆರವುಗೊಳಿಸಲು ಮುಂದಾದಾಗ ಈ ವಿಷಯ ತಿಳಿದ ಇಂದಿರಾನಗರದ ನೂರಾರು ಸಂಖ್ಯೆಯ ಜನ ಅಲ್ಲಿ ಜಮಾಗೊಂಡು ಕಂಬ ಅಳವಡಿಕೆ ಕುರಿತು ತಕರಾರಿದ್ದರೆ ತೆರವಿಗಾಗಿ ನೋಟಿಸ್ ನೀಡಬೇಕಾಗಿತ್ತು. ಬದಲಿಗೆ ನೇರವಾಗಿ ತೆರವಿಗೆ ಮುಂದಾಗುವ ಮೂಲಕ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮತ್ತು ಬುದ್ಧರ ಭಾವಚಿತ್ರಕ್ಕೆ ಅವಮಾನ ಆಗೋ ಹಾಗೆ ಮಾಡಿದ್ದೀರಿ. ಇನ್ನು ಅನುಯಾಯಿಗಳ ಮನಸ್ಸಿಗೆ ನೋವು ಉಂಟು ಮಾಡುವ ಕೆಲಸ ಮಾಡಿದ್ದು ಇದು ಖಂಡನೀಯ. ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿ ಅಧಿಕಾರಿ ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಬಿಗಿ ಭದ್ರತೆ ಮಧ್ಯೆ ಬಂದ ಮುಖ್ಯಾಧಿಕಾರಿ ಪ್ರತಿಭಟನಾಕಾರರ ಆಕ್ರೋಶ ಹೆಚ್ಚುತ್ತಿದ್ದಂತೆ ಸ್ಥಳದಲ್ಲಿದ್ದ ಡಿವೈಎಸ್ಪಿ ಮಂಜುಳಪ್ಪ, ಸಿಪಿಐ ಸಂತೋಷ್ ಕಾಕಡಿ, ಪಿಎಸ್ಐಗಳಾದ ಸುರೇಶ್ ಕುಮಾರ್ ಚೌಹಾಣ್, ಹುಲಿಯಪ್ಪ ಗೌಡ್ರು ಸೇರಿದಂತೆ ನೂರಾರು ಸಂಖ್ಯೆಯ ಸಿಬ್ಬಂದಿ ಸದರು ಸ್ಥಳದಲ್ಲಿ ಠಿಕಾಣಿ ಹೋಗಿದ್ದರು. ವಿಷಯ ತಿಳಿದ ತಹಶೀಲ್ದಾರ್ ಅಂಜುಮ್ ತಬಸ್ಸುಮ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನಡೆಸಿದರು. ಬಳಿಕ ಪ್ರತಿಭಟನಾಕಾರರ ಆಕ್ರೋಶ ಹೆಚ್ಚುತ್ತಿದ್ದಂತೆ ಪುರಸಭೆ ಮುಖ್ಯಾಧಿಕಾರಿ ವನಿತಾ ಅವರನ್ನು ಬಿಗಿ ಬಂದೋಬಸ್ತ್ನಲ್ಲಿ ಕರೆತಂದು ಘಟನಾ ಸ್ಥಳಕ್ಕೆ ಕರೆತಂದರು. ಕ್ಷಮೆ ಯಾಚನೆ. ನಾನು ಯಾವುದೇ ರೀತಿಯ ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡಿಲ್ಲ. ಆದ್ದರಿಂದ ನನ್ನ ಮಾತಿನಿಂದ ಅಥವಾ ನನ್ನ ನಡವಳಿಕೆಯಿಂದ ನಿಮಗೆ ನೋವಾಗಿದ್ದರೆ ಕ್ಷಮಿಸಿ ಎಂದು ಧ್ವನಿವರ್ಧಕ ಮೂಲಕ ಪುರಸಭೆ ಮುಖ್ಯಾಧಿಕಾರಿ ವನಿತಾ ಅವರು ಬಹಿರಂಗವಾಗಿ ಕ್ಷಮೆ ಯಾಚಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಪರಮೇಶ್ವರ್ ಆರ್ಯ, ಬಸವರಾಜ್ ಆರ್ಯ, ಅಂಕುಶ್ ಗೋಖಲೆ, ಲಕ್ಷ್ಮೀಪುತ್ರ ಮಾಳ್ಗೆ, ಶ್ರೀಧರ್ ಹಿರೇಮನಿ, ಶಿವಪುತ್ರ ಮಾಳ್ಗೆ, ಸುನೀಲ್ ಭೋಲಾ, ಗಣಪತಿ ಅಷ್ಟುರೆ, ಸಿದ್ಧಾರ್ಥ ಭೋಲಾ, ಅನಿಲ್ ದೊಡ್ಡಿ, ಶಿವಕುಮಾರ್ ಕಟ್ಟಿಮನಿ, ಸುನೀಲ್ ಹಣ್ಕುಣಿ ಸೇರಿದಂತೆ ಮಹಿಳೆಯರು, ಮಕ್ಕಳು ಸೇರಿ 250ಕ್ಕೂ ಅಧಿಕ ಜನ ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾರಿ ತೋರಿಸಿ ದಾರಿ ಮೇಲೆ ಇದ್ದೀನಿ. ನಾನು ಅವ್ರ ದಾರಿಯಲ್ಲಿ ಇದ್ದೀನಿ. ನನ್ನ ಕಡೆಯಿಂದ ಏನಾದರೂ ನಿಮಗೆ ತೊಂದರೆ ಆಗಿದ್ರೆ ನಾನು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಬಟ್ ಅದು ರೂಲ್ಸ್ ಪ್ರಕಾರ ಇದೆ ಅಂತ ನಾನು ಮಾಡಕ್ ಹೋಗಿದ್ದು ಬೇರೆ. ನಮಗೆ ಯಾವುದೂ ಇಟ್ಕೊಂಡಿಲ್ಲ. ನೀವು ಯಾರು ನನಗೂ ಅದನ್ನು ಆ ಥರ ತಪ್ಪಿಸ್ಕೊಳಕ್ಕೆ ಹೋಗಬೇಡಿ ಹೇಳಿ ನಾನು ಹೇಳ್ತಾ ಮಾತಾಡಿ.